ಓಂ ಅಂತ ಬಂದಾಗ ನನಗೊಂದು ಒಳ್ಳೆ ಒಂದು ತಿರುವು ಕೊಟ್ಟಂತ, ನನ್ನ ಕರಿಯರ್ಲಿ ಒಂದು ತಿರುವು ಕೊಟ್ಟಂತ ಸಿನಿಮಾ ಅದು. ನಾನು ಯಾವತ್ತೂ ಮರೆಯಲ್ಲ 100%. ಯಾಕಂದರೆ ಒಂದು ಮೇಕಿಂಗ್ ಅಂದರೆ ಹೆಂಗೆ ಅಂತ ಆಗಿನ ಟೈಮ್ನಲ್ಲಿ 95ಲೇ ಅವರು ಹೆಂಗೆ ಮಾಡ್ಬೋದು, ಹೆಂಗೆ ಮೇಕ್ ಮಾಡ್ಬೋದು, ಮಾಡಿದ್ರೆ ಆ ಮೇಕಿಂಗ್ ಇವತ್ತುವರೆಗೂ ಅದು ಟ್ರೆಂಡ್ ಆಗಿರ್ಬೇಕನ್ನೋದಕ್ಕೆ ಓಂ ಒಂದೇ ಸಾಕ್ಷಿ ಅದು. ಬ್ರಹ್ಮಾನಂದ ಓಂಕಾರ. ಈಗಿನ ಜನರೇಷನ್ ಕಲರ್ ಪ್ಯಾಲೆಟ್ ನ ಯೂಸ್ ಮಾಡ್ತಾರೆ ಟು ಶೋ ಫಿಲಮ್ ನ ನಾವು ಡಾರ್ಕ್ ಸಬ್ಜೆಕ್ಟ್ ನ ಕಾನ್ಸೆಪ್ಟ್ ಇದೆ. ಫಾರ್ ಎಕ್ಸಾಂಪಲ್ ಸಲಾರ್ ಇರ್ಬೋದು, KGF ಇರ್ಬೋದು. ಅದ್ರಲ್ಲಿ ಪ್ರಶಾಂತ್ ನೀಲ್ ಅವರು ಡಾರ್ಕ್ ಆಗಿ ತೋರಿಸ್ತಾರೆ ಸಿನಿಮಾಟೋಗ್ರಫಿಲಿ ಟು ಶೋ ದಟ್ ದ ವರ್ಲ್ಡ್ ಇಟ್ ಸೆಲ್ಫ್ ಇಸ್ ಡಾರ್ಕ್. ಇದು ಕ್ಯಾರೆಕ್ಟರ್ಗಳು ಅದ್ರ ಜೊತೆ ಎಂಬ್ರೇಸ್ ಆಗ್ತಾರೆ ಅಂತ. ಅದು ಅವರು ಉಪೇಂದ್ರ ಅವರು 1995 ಅಲ್ಲೇ ಓಂ ಪಿಕ್ಚರ್ ಅಲ್ಲಿ ಆ ಕಲರ್ ಪ್ಯಾಲೆಟ್ ನ ಒಂಥರ ರೆಡ್ಡಿಶ್ ಎಲ್ಲೋ ಟೈಪ್ ಅಲ್ಲಿ ತೋರಿಸಿರೋದು, ಶೋಯಿಂಗ್ ದಟ್ ಇಟ್ಸ್ ಲೈಕ್ ಎ ಡಾರ್ಕ್ ಸೆಂಟ್ರಿಕ್ ಮೂವಿ ಅನ್ನೋ ತರ. ಅವ್ರು ಆಗ್ಲೇ ಕಲರ್ ಪ್ಯಾಲೆಟ್ಸ್ ಯೂಸ್ ಮಾಡೋರು ನೋಡಿ. ಇವ್ರ ಓಂ ಅಂತ ರೌಡಿಗಳ ಬಗ್ಗೆ ಆರ್ಟಿಕಲ್ ಬರಿತಾ ಇದಾರಲ್ಲ, ಅವರೇ ಶಶಿ ಅಂತ. ಇಲ್ಲೇ ಅವ್ರು ಮೆನ್ಷನ್ ಮಾಡ್ದಂಗೆ ಓಂ ಅನ್ನೋದು ಆಕ್ಚುಲಿ ಪಿಕ್ಚರ್ ಒಳಗಡೆ ಕತೆ ನಡೀತೈತಲ್ಲ ಅದ್ರದ್ದು ಫೋಕಸ್ ಸೇಮ್ ಉಪೇಂದ್ರ ಪಿಕ್ಚರ್ ಎಲ್ಲ ನಾಳೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಈ ಪಿಕ್ಚರ್ ಅಲ್ಲೂ ಅಷ್ಟೇ ದಟ್ ಒಂದು ಪೂರ್ತಿ ಪಿಕ್ಚರ್ ಒಳಗಡೆ ಇನ್ನೊಂದು ಕತೆ ನಡೀತೈತೆ. ಆ ಕತೆನೇ ಓಮು, ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಅವ್ರು ಏನಕ್ಕೋಸ್ಕರ ರೌಡಿಗಳಾದ್ರು ಅವ್ರ ಆಶೆ ಏನು ಆಕಾಂಕ್ಷೆ ಏನು ಅಂತ ಬರೆಯೋದ್ ಬಿಟ್ಟು ಅವ್ರು ಯಾವ ತರ ಕೊಲೆ ಮಾಡ್ತಾರೆ, ಯಾವ ತರ ರೋಲ್ ಕಾಲ್ ಮಾಡಿದ್ರು ಅನ್ನೋದನ್ನ ಬರಿ. ಲಿಟ್ರಲಿ ನಿಮ್ ಬಗ್ಗೆ ಮಾತಾಡ್ತಾವ್ರೆ, ಅರ್ಥ ಆಗ್ತೈತಾ ನೀವು? ಸೊ ನಿಮ್ಗೆ ಅದು ಎಕ್ಸೈಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅವ್ರು ಯಾವ ತರ ಕೆಲಸ ಮಾಡ್ತಿದ್ರು, ಹೆಂಗೆ ಒಬ್ಬರನ್ನ ಸಾಯಿಸ್ತಿದ್ರು ಅಥವಾ ಹೆಂಗ್ ದುಡ್ಡು ಸಂಪಾದನೆ ಮಾಡ್ತಾ ಇದ್ರು ಅನ್ನೋದ್ರ ಮೇಲೆ ನಿಮ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಹೊರತು ಅವ್ರ ಬ್ಯಾಕ್ ಸ್ಟೋರಿ ಏನಿತ್ತು, ಅವ್ರು ಯಾಕೆ ಆತರ ಆದ್ರು ಅನ್ನೋದ್ರ ಮೇಲೆ ಯಾವ ಇಂಟ್ರೆಸ್ಟ್ ಇರಲ್ಲ. ಕ್ರೇಜಿ ಥಿಂಗ್ ಆಯ್ತು ಅಬ್ಸರ್ವ್ ಮಾಡಿದ್ರ. ಸೊ ಟೆಕ್ನಿಕ್ಲಿ ಅವ್ರ ಇಂಟರ್ವ್ಯೂ ತಗೊಳಕ್ ಹೋಗಿದ್ರು, ಬಟ್ ಇಂಟರ್ವ್ಯೂ ತಗೋಬೇಕಾದ್ರೆ ಕ್ಯಾಮ್ರಾಮ್ಯಾನು ಹಿಂದೆ ಕೂತಿದ್ದು ಹೊನ್ನವಳ್ಳಿ ಕೃಷ್ಣ, ಬಟ್ ಅವ್ರು ಆಕ್ಚುಲಿ ಫಿಲಮ್ ಕ್ಯಾಮ್ರಾನ ಆಫ್ ಮಾಡಿಸ್ತಾರೆ. ಸೊ ಇಟ್ಸ್ ಲೈಕ್ ಫೋರ್ತ್ ವಾಲ್ ನ ಬ್ರೇಕ್ ಮಾಡೋದು. ಟೆಕ್ನಿಕ್ಲಿ ನಿಮ್ಗೆ ಏನಪ್ಪ ಆಡಿಯನ್ಸ್ ಅಲ್ಲಿ ಕೂತಿರೋರು, ನಿಮ್ಗೆ ಥಿಯೇಟರ್ ಕೂತಿರೋರ್ಗೆ ಬ್ಲಾಕ್ ಸ್ಕ್ರೀನ್ ಬರುತ್ತೆ, ಅಬ್ಸರ್ವ್ ಮಾಡಿ ಬೇಕಿದ್ರೆ. ಇದನ್ನು ಉಪೇಂದ್ರ ಅವ್ರ ಫಿಲಮ್ ಒಳಗಡೆ ಇಟ್ಕೊಂಡವ್ರೆ. ಏನಕ್ಕೆ ಅಂದ್ರೆ ಇದೊಂಥರ ಜನದ್ ಡೈರೆಕ್ಟ್ ಆಗಿ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡಕ್ಕೋಸ್ಕರ. ಫೋರ್ತ್ ವಾಲ್ ಬಗ್ಗೆ ವಿಡಿಯೋ ಮಾಡಿ ಇಟ್ಟಿದ್ದೀನಿ ನಾನು, ಅಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ. ನೀವು ಇದನ್ನ ಒಂದ್ಸತಿ ಓದಿ ತನ್ವೀರ್ ಅವ್ರಿಗೆ ಕತೆ ಹೇಳಿ. ಹೇಳ್ದಂಗೆ 2 ಕತೆ ನಡೀತೈತೆ ಅಂತ, ಒಂದು ಔಟರ್ ಲೇಯರ್, ಒಂದು ಇನ್ನರ್ ಲೇಯರ್ ಇರೋದೇ ಓಮು. ಆ ಬುಕ್ನೇ ಇವಾಗ ಅವರು ರಿಪೋರ್ಟ್ರು ಇವ್ರಿಗೆ ಕೊಟ್ಟಿದ್ದು, ಸೊ ದಟ್ ಓದ್ಬಿಟ್ಟು ಹೇಳಿ ಅಂತ. ಅಬ್ಸರ್ವ್ ಮಾಡಿ ಸೀನಲ್ಲಿ ಓಮ್ ಬುಕ್ ಸಿಗುತ್ತೆ. ಕನ್ಫರ್ಮೇಶನ್ ತಿರ್ಗಾ ತೋರಿಸ್ತಾ ಇದೀನಿ ನೋಡಿ, ಬುಕ್ ಕೊಡ್ತಾ ಇರೋದು. ಸೊ ಓಮ್ ಅನ್ನೋದು ಒಂದು ಬುಕ್, ಅದ್ರೊಳಗಡೆ ಅದು ಮೇನ್ ಕಂಟೆಂಟ್. ಇದು ಔಟರ್ ಲೇಯರ್, ಏನೇ ನಡೀತೈತಲ್ಲ ಇದೆಲ್ಲ ಔಟರ್ ಲೇಯರ್. ಒಬ್ಬ ರೌಡಿ ಬಗ್ಗೆ ನಾನೇ ಬರ್ದಿರೋ ಬುಕ್, ಒಂದ್ಸರಿ ಓದ್ ನೋಡಿ. ಅಗೇನ್ ಹೇಳ್ತಾ ಇದೀನಲ್ಲ, ಅದೊಂದು ಕತೆ ಒಳಗಡೆ ಐತೆ ಬುಕ್ ಒಳಗಡೆ. ಸೊ ಮೇನ್ ಸ್ಟೋರಿ ಇರೋದು ಆ ಬುಕ್ ಒಳಗಡೆ, ಇದು ಔಟರ್ ಲೇಯರ್ ಅಷ್ಟೇ ಅಂತ ಅರ್ಥ ಮಾಡ್ಕೊಳ್ಳಿ ಒಂದ್ ಸ್ವಲ್ಪ. ಯಾಕೆ ಪದೇ ಪದೇ ತೋರಿಸ್ತಾ ಇದೀನಿ ಅಂದ್ರೆ ಕೆಲವೊಬ್ಬೊಬ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಸ್ಪೂನ್ ಫೀಡ್ ಮಾಡ್ಬೇಕು, ಸ್ಪೂನ್ ತೆಗ್ದಿ ಬಾಗಳಿಗೆ ತುರುಕ್ಬೇಕು, ಏನು ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಮಾಡ್ತಾ ಇದೀನಿ. ಚಾಮರಾಜಪೇಟೆಲ್ ಒಬ್ಬ ದೊಡ್ಡ ರೌಡಿ ಅವನೇ, ಅವನೊಂದು ಹುಡುಗಿನ ಲವ್ ಮಾಡ್ತಾವನೆ. ಹುಡುಗಿ ಹೆಸರು ಮಾಧವಿ ಅನ್ಬಿಟ್ಟು ಅವಳನ್ನ ಮೀಟ್ ಮಾಡಿ ನಿಮ್ಗೆ ಗೊತ್ತಾಗ್ತೈತೆ ರೌಡಿ ಎಂತದ್ದು ಅನ್ಬಿಟ್ಟು. ಇನ್ನೊಂದು ಟ್ವಿಸ್ಟ್ ಏನ್ ಗೊತ್ತಾ, ಆ ಬುಕ್ ಒಳಗಡೆ ಸ್ಟೋರಿ ನಡೀತೈತೆ, ಆ ಸ್ಟೋರಿ ಒಳಗಡೆ ಇನ್ನೊಂದು ಕ್ಯಾರೆಕ್ಟರ್ ಹೋಗ್ಬಿಟ್ಟು ಇನ್ನೊಂದು ಕ್ಯಾರೆಕ್ಟರ್ ಮೀಟ್ ಮಾಡಿ ಅಲ್ಲಿ ಇನ್ನೊಂದು ಕತೆ ಸ್ಟಾರ್ಟ್ ಆಗುತ್ತೆ. ಹೆಂಗೈತೆ ನೋಡಿ ಟ್ವಿಸ್ಟ್. ಸೊ ಉಪೇಂದ್ರ ಅವರು 1 ಲೇಯರ್ ಅಂತ ಹೋದ್ರೆ JCB ತಗೊಂಡು ಅಗಿದ್ರೆ ಹೆಂಗೆ ಗುಂಡಿ ಜಾಸ್ತಿ ದೊಡ್ಡದಾಗ್ತಾ ಹೋಗುತ್ತೋ ಅದೇ ತರ ಲೇಯರ್ಗಳು ಬರುತ್ತೆ ಸ್ಟೋರಿಗಳಲ್ಲಿ. ಸೊ ನೋಡಿ ಗೊತ್ತಾಗುತ್ತೆ ಹೆಂಗೈತೆ ಅಂತ. ಸೀನ ನೋಡ್ತಾ ಇದ್ರೆ ನನಗೆ ಡೈರೆಕ್ಟ್ ಸೂಪರ್ ಪಿಕ್ಚರ್ದು ಗ್ಯಾಪ್ನ ಬರುತ್ತೆ. ಇಟ್ ಮೇಕ್ ಸೆನ್ಸ್. ಅಫ್ ಕೋರ್ಸ್ ಉಪೇಂದ್ರ ಅವ್ರದೇ ಓಮು ಕೂಡ ಮತ್ತೆ ಸೂಪರು ಕೂಡ. ಅದು ಸೂಪರ್ ಅಲ್ಲಿ ಮೇ ಬಿ ಇದು ಓಮ್ದೊಂದು ಪ್ಯಾರಡಿ ತರ ತೋರಿಸಿದ್ರು ಅನ್ಸುತ್ತೆ. ಯಾಕೆಂದ್ರೆ ಅಲ್ಲೂ ಕೂಡ ಹೀರೋಯಿನು ಚುಡಾಯಿಸ್ತಾ ಇದ್ದ ಹುಡುಗರ ಜೊತೆ ಫ್ಲರ್ಟ್ ಮಾಡಕ್ ಟ್ರೈ ಮಾಡ್ತಾರೆ, ಅಲ್ಲೂ ರಪ್ಪ ಅಂತ ಒದೆ ಬೀಳ್ತವೆ. ಫ್ಲರ್ಟ್ ಮಾಡಕ್ ಟ್ರೈ ಮಾಡಿದ ಹುಡುಗಂಗೆ ಇಲ್ಲೂ ಹಂಗೆ ಬೀಳ್ತೈತೆ. ಸೊ ಇಟ್ಸ್ ಲೈಕ್ ದಟ್ ಸಿಗ್ನಿಫಿಕೆನ್ಸ್ ನೋಡಿದ್ರೆ ಹೆಂಗೆ ಅವ್ರ ಪಿಕ್ಚರ್ ಕನೆಕ್ಷನ್ ಇಲ್ಲ ಅಂತಾರಲ್ಲ, ಎಲ್ಲಾ ಪಿಕ್ಚರ್ಲು ಕನೆಕ್ಷನ್ ಇದೆ, ಹುಡುಕ್ಬೇಕಷ್ಟೇ. ಆಗ್ಲೇ ನಾನು ಎಷ್ಟೊಂದು ಪಿಕ್ಚರ್ಗಳಲ್ಲಿ ಹೇಳ್ದಂಗೆ ಉಪೇಂದ್ರ ಅವರು ತಿರ್ಗಾ POV ಶಾರ್ಟ್ಸ್ ಗಳನ್ನ ಯೂಸ್ ಮಾಡ್ತಾರೆ ಪಿಕ್ಚರ್ ಅಲ್ಲಿ. ನೋಡಿ ಎಷ್ಟೊಂದು ಪಿಕ್ಚರ್ ಅಲ್ಲಿ ಯೂಸ್ ಮಾಡ್ತಾರೆ. ಅವ್ರು ಮಾಡಿರೋ ಎಷ್ಟೊಂದು ಪಿಕ್ಚರ್ ಅಲ್ಲಿ POV ಶಾರ್ಟ್ಸ್ ಗಳಿದೆ.
ತರ ಫಿಲ್ಮ್ ಮೇಕಿಂಗ್ ನನ್ನ ಲೈಫಲ್ಲೇ ನೋಡಿಲ್ಲ. ಯಾರಾದ್ರೂ 40 ನಿಮಿಷ ಪಿಕ್ಚರ್ ಆಗೋದ್ಮೇಲೆ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಾರ. ನನ್ಗೆ ಐ ವಾಸ್ ಶಾಕ್ಡ್. ಇಷ್ಟಲಿ ತನಕ ಫುಲ್ಲು ಬಿಲ್ಡಪ್ ಕೊಡ್ತಾರೆ ಅವನ ಬಗ್ಗೆ, ಲಾಸ್ಟ್ ಎಂಡಿಂಗ್ ಅಲ್ಲಿ ಬರ್ತಾನೆ. ಸೊ ಟೆಕ್ನಿಕಲಿ ನೋಡಿ 40 ನಿಮಿಷ, ಅದು 1995 ಅಲ್ಲಿ. ಆ ಟೈಮಲ್ಲಿ ಜನ ಥಿಯೇಟರ್ನ ಕಿರ್ಚಿ ವಾಡ್ ಬಿಸಾಕ್ಬಿಟ್ಟಾರ, ಏನೋ ಪಿಕ್ಚರ್ ಹೀರೋ ಬರ್ತಾನೆ ಇಲ್ಲ ಅಂತ. ಅವ್ರು ನೋಡಿ ಲೆಕ್ಕ ನೋಡಿದ್ರೆ 40 ನಿಮಿಷ ಆದ್ಮೇಲೆ ಹೀರೋ ಎಂಟ್ರಿ ಮಾಡ್ತಾವನೆ ಲೆಕ್ಕ ಹಾಕಿ. ಈಗಿನ ಜನರೇಷನ್ ಯಾರು ಮಾಡಿ ತೋರಿಸ್ಬಿಡಿ 40 ನಿಮಿಷ ಆದ್ಮೇಲೆ ಹೀರೋ ಬರೋತರ ಆಗದೇ ಇಲ್ಲ ಯಾರ ಕೈಲೂ. ಆ ಥರ ಹೆಂಗೈತ್ ನೋಡಿ. ವಾವ್, ಇದನ್ನೇ ಹೇಳೋದು ಫಿಲಮ್ ಮೇಕಿಂಗ್ ನೆಕ್ಸ್ಟ್ ಲೆವೆಲ್. ಅದಕ್ಕೆ ಹೇಳಿ ಉಪೇಂದ್ರ ನೆಕ್ಸ್ಟ್ ಲೆವೆಲ್ ಜೀನಿಯಸ್ ಅಂತ. ಪಿಕ್ಚರ್ನ ಫಸ್ಟ್ ಟೈಮ್ ನೋಡೋರ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಹೀರೋನೇ ವಿಲನ್ ಅನ್ಕೊಂಡ್ಬಿಟ್ಟಿರ್ತಾರೆ. ಓ ಇವ್ನು ವಿಲನ್ ಇರ್ಬೇಕು, ಏನ್ ಹಿಂಗ್ ಟಾರ್ಚರ್ ಕೊಡ್ತಾವ ಹುಡುಗಿಗೆ ಅನ್ನೋ ತರ. ಸೊ ಸಿಗ್ನಿಫಿಕೆನ್ಸ್ ನೋಡಿ, ಫಸ್ಟ್ ಟೈಮ್ ನೋಡಿದವ್ರಿಗೆ ಇದು ಪಕ್ಕ ಹಂಗೆ ಅನ್ಸಿರುತ್ತೆ. ಓ ಇದು ಹೀರೋ ಕ್ಯಾರೆಕ್ಟರ್ ಅಲ್ಲ, ವಿಲನ್ ಕ್ಯಾರೆಕ್ಟರ್ ಅನ್ನೋ ತರ ಫೀಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ನೆಗೆಟಿವ್ ಕ್ಯಾರೆಕ್ಟರ್ ಅನ್ನೋ ತರ ನೋಡಿ ಹೆಂಗೈತೆ ಫಿಲಮ್ ಮೇಕಿಂಗ್ ಅಂದ್ರೆ ಇದು. ಇಲ್ಲಿ ಏನ್ ಗೊತ್ತಾ ಫೋರ್ ಶಾಡೋ ಮಾಡ್ತಾ ಇರೋದವ್ರು, ಅವ್ನು ವಿಲನ್ ತರ ಕಾಣಿಸ್ತಾ ಇದ್ರು ಅವನ್ಗೆ ಅವಳ ಮೇಲೆ ಟ್ರೂ ಲವ್ ಆಗೈತೆ, ಅದಕ್ಕೆ ಅವಳನ್ನ ಜೋಪಾನವಾಗಿ ಇಟ್ಕೋಬೇಕು ಅಂತ ಒಂದು ಪೊಸೆಸಿವ್ನೆಸ್ ಬಂದಿದೆ ಅನ್ನೋ ತರ ಇಂಡೈರೆಕ್ಟ್ ಆಗಿ ತೋರಿಸ್ತಾ ಇರೋದವ್ರು ಅಷ್ಟೇ. ಹುಡುಗಿ ನನ್ನ ಲವ್ ಮಾಡ್ಲಿ ಅಂತ ಹುಡುಗ ಲವ್ ಮಾಡಿದ್ರೆ ಅದು ಸ್ವಾರ್ಥ ಲವ್ ಆಗುತ್ತೆ. ಆದ್ರೆ ನಾನು ನೀನ್ ಲವ್ ಮಾಡಿಬಿಡು, ನಾನು ಲವ್ ಮಾಡ್ತೀನಿ. ನೋಡಿ ಲಿಟ್ರಲಿ ಕ್ಯಾರೆಕ್ಟರ್ ಹೆಂಗ್ ರೆಪ್ರೆಸೆಂಟೇಟ್ ಮಾಡ್ತಾವನೆ, ನೀ ಏನಪ್ಪ ಅದು ಜಸ್ಟಿಫೈ ಮಾಡ್ತಾವನೆ ದಟ್ ನಾನು ಏನಕ್ಕೆ ನೀನು ಲವ್ ಮಾಡ್ತಾ ಇದ್ದೀನಿ ಅಂತ. ಸೊ ಇಟ್ಸ್ ಲೈಕ್ ದಟ್ ಅವ್ನ್ ಲವ್ ಎಷ್ಟು ಪ್ಯೂರ್ ಇದೆ ಅಂತ ತೋರಿಸ್ಕೊಳ್ಳೋಕೋಸ್ಕರ ಅವ್ನು ಈ ತರ ಹೇಳ್ತಾರೆ ಡೈಲಾಗ್ಸ್ಗಳನ್ನ. ಬೇರೆಯವ್ರ ತರ ಅಲ್ಲ ನಾನು ಅನ್ನೋ ತರ ಇಂಡೈರೆಕ್ಟ್ ಆಗಿ ಫೋರ್ ಶಾಡೋಯಿಂಗ್. ಡೆಫಿನೆಟ್ಲಿ ಹೇಳ್ತೀನಿ, ಶಿವರಾಜ್ ಕುಮಾರ್ ಅವರು ಒಂದ್ ಸ್ಪ್ಲಿಟ್ ಪರ್ಸನಾಲಿಟಿ ಟೈಪ್ ಮೂವಿ ಮಾಡ್ಲೇಬೇಕು. 2 ಕ್ಯಾರೆಕ್ಟರ್ ಒಬ್ಬನ ದೇಹದೊಳಗಡೆ ಇರೋ ತರ ಆ ಒಂದು ಸ್ಪ್ಲಿಟ್ ಪರ್ಸನಾಲಿಟಿ ಅಂದ್ರೆ ನಿಮ್ಗೆ ಗೊತ್ತಲ್ವಾ. ಸೊ ಒಬ್ಬನಲ್ಲೇ ಇಬ್ರು ಇರ್ತಾರೆ ಅನ್ನೋ ತರ ಆ ತರ ಒಂದು ಪಿಕ್ಚರ್ ಮಾಡ್ಬೇಕು. ಯಾಕೆಂದ್ರೆ ಇಲ್ಲೇ ನೋಡಿ 5 ನಿಮಿಷಕ್ಕೂ ಕ್ಯಾರೆಕ್ಟರ್ ಶಿಫ್ಟಿಂಗು. ಒಂದ್ಸರಿ ಫುಲ್ ಅಗ್ರೆಸಿವ್ ಆಗಿ ಏನೇ ಅಂತ ಕಿರಿಸ್ತಾ ಇರೋದು, ಇನ್ನೊಂದ್ರಲ್ಲಿ ಬಾ ಪಕ್ಕದಲ್ಲಿ ಕೂತ್ಕೋ ಬೇಜಾರ್ ಮಾಡ್ಕೋಬೇಡ ಏನಿದು. ಸೊ ಇಟ್ಸ್ ಲೈಕ್ ಸ್ಪ್ಲಿಟ್ ಪರ್ಸನಾಲಿಟಿ ಮೂವಿ ಮಾಡೋ ಡೆಫಿನೆಟ್ಲಿ ಸಕ್ಕತ್ತಾಗಿರುತ್ತೆ. ನಾನು ಐ ವಾಂಟ್ ಟು ಸಿ ಶಿವರಾಜ್ ಕುಮಾರ್ ಇನ್ ಎ ಸ್ಪ್ಲಿಟ್ ಪರ್ಸನಾಲಿಟಿ ಮೂವಿ ಡೆಫಿನೆಟ್ಲಿ. ಕೆಲವೇ ವರ್ಷಗಳ ಹಿಂದೆ ಅವನು ಹೇಗಿದ್ದ ಅಂತಂದ್ರೆ ನೀವೇ ನಂಬಲ್ಲ. ಹೇಗಿದ್ದ? ಇಷ್ಟ ತಕ್ಕ 3 ಲೇಯರ್ ಆಫ್ ಸ್ಟೋರಿ ಟೆಲಿಂಗ್ ನಡೀತಿತ್ತು. ಈಗ 4th ಲೇಯರ್ ಒಳಗಡೆ ಎಂಟ್ರಿ ಆಗ್ತೀವಿ, ವೇರ್ ವಿ ಡಿಸ್ಕವರ್ ಏನಪ್ಪ ಅದು ಆ ಕ್ಯಾರೆಕ್ಟ್ರು ಹೆಂಗೆ ವಿಲನ್ ಅಥವಾ ರೌಡಿಯಾಗಿ ಕನ್ವರ್ಟ್ ಆಗ್ತಾನೆ ಅನ್ನೋ ಸತ್ಯ ಅನ್ನೋ ಕ್ಯಾರೆಕ್ಟ್ರು ಹೆಂಗೆ ಒಂದು ರೌಡಿಯಾಗಿ ಕನ್ವರ್ಟ್ ಆಗ್ತಾನೆ ಅನ್ನೋ ಸ್ಟೋರಿ ಲೈನ್ ಸ್ಟಾರ್ಟ್ ಆಗುತ್ತೆ. ನೋಡಿ 4ನೇ ಲೇಯರ್, ಇದು 4ನೇ ಸ್ಟೋರಿ ಒಳಗಡೆ ಬ್ರಹ್ಮಾನಂದ ಓಂಕಾರ. ಏನೇ ಅನ್ನಿ ಈ ಸಾಂಗ್ ಮಾತ್ರ ಎಷ್ಟು ಗೂಸ್ ಬಂಪ್ಸ್ ಬರೋದು ಅಂದ್ರೆ ಯಾವಾಗಲೂ ಕೇಳಿದಾಗ್ಲೂ ಒನ್ ಆಫ್ ದ ಬೆಸ್ಟ್ ಸಾಂಗ್ಸ್ ವಿಚ್ ಎಕ್ಸಿಸ್ಟೆಡ್. ಆ ಟೈಮಿಂದ ಈ ಟೈಮ್ ಒಳಗಡೆ ಈಗಲೂ ಕೇಳಿದ್ರೆ ಗೂಸ್ ಬಂಪ್ಸ್ ಬರುತ್ತೆ ಫಾರ್ ಸಮ್ ರೀಸನ್. ಇದು ಬಂದು ಲಿಟ್ರಲಿ ಒಂದು ಏನಪ್ಪ ಅದು ಗಾಡ್ಗೆ ಅರ್ಪಿಸ್ತಾರ ಒಂಥರ ಸಾಂಗ್ ಇದು. ಬಟ್ ಆದ್ರೂ ಗೂಸ್ ಬಂಪ್ಸ್ ಬರುತ್ತೆ. ಏನಕ್ಕೆ ಗೂಸ್ ಬಂಪ್ಸ್ ಬರುತ್ತೆ ನನಗೆ ಗೊತ್ತಿಲ್ಲ, ಬಟ್ ಇದೊಂಥರ ಫೀಲೇ ಬೇರೆ ಈ ಸಾಂಗ್ ಮಾತ್ರ. ನಾನು ನಿಜವಾಗ್ಲೂ ಹೇಳ್ತೀನಿ, ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್ ಅಂದ್ರೆ ಇದು ಕೂಡ ಒಂದು. ಮಧು, ನಿನ್ಗೋಸ್ಕರ ಕಾಯೋ ಒಂದೊಂದು ಕ್ಷಣನು ರೈಸರ್ ಇಂದ ಕುಯ್ಕೊಡಗಾಗತ್ತೆ ಮಧು. ನನ್ಗೂ ಅಷ್ಟಿದ್ದೀನ. ಲಿಟ್ರಲಿ ಉಪೇಂದ್ರ ಅವರು ದೀನು ಅನ್ನೋ ಕ್ಯಾರೆಕ್ಟರ್ ವಾಯ್ಸ್ ಕೊಟ್ಟವ್ರೆ. ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಉಪೇಂದ್ರನೇ ಇದು ರಕ್ತ ಕಣ್ಣೀರಲ್ಲಿ ಕೂಡ ಅದೇ ತರ ಟೋನ್ ಅಲ್ಲಿ ಮಾತಾಡಿರ್ತಾರೆ, ಇಲ್ಲೂ ಕೂಡ ಅದೇ ಟೋನ್ ಅಲ್ಲಿ ಮಾತಾಡ್ತವ್ರೆ. ಕೇಳಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಹಾರ್ಶ್ ರಿಯಾಲಿಟಿ ತೋರಿಸ್ತಾರೆ, ಯಾವ ತರ ಜನ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಜಾ ತಗೋತಾರೆ, ಅದರಿಂದ ಬೇರೆಯವ್ರಿಗೆ ಖುಷಿ ಕೂಡ ಸಿಗುತ್ತೆ ಅನ್ನೋ ತರ, ಥ್ರಿಲ್ ಸಿಗುತ್ತೆ. ಆ ತರ ಮಾಡೋದ್ರಿಂದ ಬೇರೆಯವ್ರಿಗೆ ಥ್ರಿಲ್ ಸಿಗುತ್ತೆ. ಆ ಥ್ರಿಲ್ ಸಿಗ್ತಾ ಇರೋದನ್ನ ಇಲ್ಲಿ ತೋರಿಸಿರೋದು ಸೀನ್ ಆಗಿ. ಅಲ್ಲಿ ಪಾಪ ಅವನು ನರಳ್ತಾವ್ರನೆ, ಆದ್ರೂ ಇವ್ರಿಗೆ ಮಜಾ ಸಿಗ್ತೈತೆ. ನೋಡಿ ಹೆಂಗಿರ್ತಾರೆ ಜನ ಅನ್ನೋದನ್ನ ತೋರ್ಸವ್ರೆ. ಆ ದೀನ ಅಷ್ಟೆಲ್ಲ ತೊಂದರೆ ಕೊಡ್ತಾನೆ, ಅವನು 4 ಬೀಸಬಾರ್ದಾ? ಅದಕ್ಕೋಸ್ಕರ ಅಲ್ಲ ನಾ ಕಾಲೇಜ್ ಬರ್ತಾ ಇರೋದು. ನೋಡಿ ಯಾವ ತರ ತೋರಿಸ್ತಾರೆ, ಮ್ಯಾನಿಪುಲೇಟ್, ಲಿಟ್ರಲಿ ಹೆಂಗ್ ಮ್ಯಾನಿಪುಲೇಟ್ ಮಾಡ್ತಾರೆ. ಅವು ಮಜಾ ತಗೋತಾ ಇದ್ದು ತಾನೆ ಅವ್ನಿಗೆ ಏಟ್ ಆದಾಗ, ಜನ ಅವ್ನಿಗೆ ಬ್ಯಾಲಕ್ ಬೆಂಕಿ ಇಸ್ತಾಗಲ್ಲ. ಈಗ ಅವ್ನಿಗೂ ಮಾತಾಡಕ್ಕಾಗಲ್ವಾ, ಇದನ್ನೇ ಹೇಳೋದು ಹೈ ಲೆವೆಲ್ ಮ್ಯಾನಿಪುಲೇಷನ್. ಇಂಥವ್ರಿಂದ ದೂರ ಇರಿ, ತುಂಬಾ ಮ್ಯಾನಿಪುಲೇಟ್ ಮಾಡ್ತಾರೆ. ನಿಮ್ಗೆ ಗೊತ್ತು ಇಂಥವ್ರು ಮ್ಯಾನಿಪುಲೇಟ್ ಮಾಡ್ತಾರೆ. ಅವ್ರ ಮುಂದೆ ಒಂಥರ, ನಿಮ್ ಮುಂದೆ ಒಂಥರ ಇರ್ತಾರೆ. ಅವ್ರ ಹತ್ರ ಸತ್ರು ಫ್ರೆಂಡ್ಸ್ ಮಾಡ್ಕೊಂಡಿರ್ಬೇಡಿ. ಅವ್ರದ್ದು ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಇರಿ, ಇಲ್ಲ ನೀವು ಪೂರ್ತಿಯಾಗಿ ಬರ್ಬಾದ್ ಮಾಡಕ್ ಬಿಡ್ತಾರೆ. ಇಲ್ಲಿ ಲವ್ ಎಂತವ್ರನ್ನ ಬೇಕಾದ್ರೆ ಚೇಂಜ್ ಮಾಡ್ತದೆ ಅಂತ ಒಂದು ರೆಪ್ರೆಸೆಂಟೇಷನ್. ಅದ್ರ ಜೊತೆಗೆ ಏನ್ ಗೊತ್ತಾ, ಯಾವಾಗ ಹೀರೋಯಿನ್ ಎಕ್ಸೆಪ್ಟ್ ಮಾಡ್ಬಿಟ್ಟ ದಟ್ ಐ ವಾಂಟ್ ಹರ್ ನೋ ಮ್ಯಾಟರ್ ವಾಟ್, ಅವಾಗ ಒಂದು ಆಟೋಮೆಟಿಕ್ಲಿ
ರೆಸ್ಪಾನ್ಸಿಬಿಲಿಟಿ ಕ್ರಿಯೇಟ್ ಆಗುತ್ತೆ, ಅವಳು ನನ್ನೋಳು ಅಂತ. ಈಗ 4 ಜನ ಹುಡುಗರು ಬಂದ್ಬಿಟ್ಟು ಅವಳನ್ನ ಚುಡಾಯಿಸಕ್ಕೆ ಟ್ರೈ ಮಾಡಿದ್ರೆ ಆಟೋಮೆಟಿಕ್ ಆಗಿ ಒಳಗಡೆ ಇರೋ ಎಮೋಷನ್ಸ್ ಆಚೆ ಬರಕ್ ಸ್ಟಾರ್ಟ್ ಆಯ್ತು. ಅದಕ್ಕೆ ಅವನು ಫೈಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಅವಳು ನನ್ನೋಳು, ಅವಳು ಹೆಂಗೋ ಬಿಟ್ಬಿಟ್ಟೆ ನೀನು ಅನ್ನೋ ತರ. ಸೊ ಇಟ್ ಈಸ್ ಲೈಕ್ ದಟ್. ಕೋರ್ಟ್ ನಲ್ಲಿ ಸುಳ್ಳು ಹೇಳ್ಬಿಟ್ಟ. ಅವನು ಒಂದೇ ಒಂದು ಮಾತು ನಿಜ ಹೇಳಿದ್ರು ನಮ್ ಸಂಸಾರ ಈ ತರ ಆಗ್ತಿರ್ಲಮ್ಮ. ಇದು ಆ ಅಂಕಲ್ ಪರ್ಸ್ಪೆಕ್ಟಿವ್. ಆ ಅಂಕಲ್ ಪ್ರಕಾರ ಅವನೇನೋ ಸತ್ಯ ಹೇಳ್ಬಿಟ್ಟಿದ್ರೆ ಈ ತರ ಏನು ಆಗ್ತಾ ಇರ್ಲಿಲ್ಲ ಅಂತ ಆ ಅಂಕಲ್ ಅನ್ಕೊಂಡವ್ರೆ. ಬಟ್ ಅಕಸ್ಮಾತ್ ಏನಾದ್ರು ಸತ್ಯ ಹೇಳ್ಬಿಟ್ಟಿದ್ರೆ ಉಲ್ಟಾ ಆಯ್ತಿತ್ತು, ಅವ್ನ ಫ್ಯಾಮಿಲಿಗೆ ಏನಾರು ಆಗಿರೋದು. ಸೊ ಟೆಕ್ನಿಕ್ಲಿ ಹೆಂಗಿದ್ರು ಆನ್ಸರ್ ಅದೇ ಅಲ್ಲಿಗೆ ಬರೋದು. ಸೊ ಇಟ್ಸ್ ಲೈಕ್ ಡೆಸ್ಟಿನೇಷನ್. ಇದು ಪಿಕ್ಚರ್ ಅಲ್ವಾ, ಆಗಂಗ ಅನ್ಸುತ್ತೆ. ರಿಯಲ್ ಲೈಫಲ್ಲಿ ಎಲ್ಲ ಅವ್ರ ಸ್ವಾರ್ಥನೇ ನೋಡೋದು. ಲಾಸ್ಟಲ್ಲಿ ಅವ್ರ ಫ್ಯಾಮಿಲಿನ ಬಚಾವ್ ಮಾಡ್ಕೊಳಕ್ಕೆ ಅಂದ್ರೆ ಟ್ರೈ ಮಾಡೋದು, ಎದುರುಗಡೆ ಒಂದು ಯೋಚನೆ ಮಾಡಲ್ಲ. ಯಾಕೆಂದ್ರೆ ನೀವೇ ಯೋಚನೆ ಮಾಡಿ, ನಿನ್ಗೆ ಯಾರಾದ್ರೂ ಬಂದ್ಬಿಟ್ಟು ಆ ಥರ ಥ್ರೆಟನ್ ಮಾಡ್ತಿದ್ರೆ ನಿನ್ನ ಫ್ಯಾಮಿಲಿಗೆ ಏನಾರು ಮಾಡ್ಬಿಡ್ತೀನಿ ಅಂತ ನೀವು ಯಾರು ಸಪೋರ್ಟ್ ಮಾಡ್ತೀರಾ? ಅದು ನಿಮ್ಗೆ ಬಿಟ್ಟಿದ್ದು. ಅದಕ್ಕೆ ಉಪೇಂದ್ರ ಅವರು ಈ ಥರ ನಿಮಗೆ ಒಂದು ಕ್ವಶನ್ ಮಾರ್ಕ್ ತರ ತಲೆಯಲ್ಲಿ ಹಾಕಿರೋದು. ಮಧು, ದಯವಿಟ್ಟು ನನ್ನ ಮಾತು ಕೇಳು ಮಧು, ಪ್ಲೀಸ್. ಮಧು, ದಿಸ್ ಈಸ್ ಹೌ ಎ ವಿಲನ್ ಈಸ್ ಬಾರ್ನ್. ನೋಡಿ ಹೆಂಗೆ ವಿಲನ್ ನ ಕ್ರಿಯೇಟ್ ಮಾಡಿದ್ರು ಅಂತ. ಲಿಟ್ರಲಿ ಹೀರೋ ಇದ್ದವನು ವಿಲನ್ ಆಗೋದ ಪೂರ್ತಿ. ಸೊ ಎ ಕ್ಯಾರೆಕ್ಟರ್ ಹೆಂಗೆ ಚೇಂಜ್ ಆಗುತ್ತೆ ಅಂತ. ಇದು ರಿಯಲ್ ಲೈಫಲ್ಲಿ ನಡೆಯೋದೇ ಇನ್ಸಿಡೆಂಟು. ನೀವು ಒಂದು ಸ್ಮಾಲ್ ನೀವು ಅನ್ಕೋಬೋದು, ಇವನ್ಗೇನು ನಾನು ಏನಪ್ಪ ಅದು ತಮಾಷೆ ಮಾಡ್ತೀನಿ ಹಂಗ ಅನ್ಕೋಬೇಡಿ, ತಪ್ಪು ತಿಳ್ಕೊಳ್ಳೇಬೇಡಿ. ನೀವು ಒಬ್ಬಂಗೆ ಉರಿಸ್ತಾ ಇರ್ತೀರಾ, ನಿಮ್ ಕಣ್ಣಿಗೆ ಅದು ಮಜವಾಗೇ ಇರ್ಬೋದು. ಅವ್ನ ಮನ್ಸೊಳಗಡೆ ಏನ್ ನಡೀತೈತೆ ಅಂದ್ರೆ ನಿಮ್ಗೆ ಗೊತ್ತೇ ಇರಲ್ಲ. ಯಾವ ಟೈಮಲ್ಲಿ ಏನ್ ಮಾಡ್ತಾನೆ ಅನ್ನೋದು ಒಂದು ಗೊತ್ತಾಗಲ್ಲ. ಹೀರೋನ ವಿಲನ್ ಮಾಡ್ತೀರಾ ನಿಮ್ಗಳು. ಅದಕ್ಕೆ ಹೇಳೋದು, ಆಡ್ಕೋಬೇಕು. ನಾನು ಇಲ್ಲ ಅಂತ ಹೇಳ್ತಾ ಫ್ರೆಂಡ್ಲಿ ಆಗಿ ಇಟ್ಕೋಬೇಕು. ಯಾವತ್ತು ಫ್ರೆಂಡ್ಲಿಗಿಂತ ಜಾಸ್ತಿ ಅವ್ರ ಕಣ್ಣಲ್ಲಿ ನೀರು ಬರ್ಬಾರ್ದು, ಅವ್ರು ಬೇಜಾರು ಮಾಡ್ಕೊಂಡು ಹೋಗ್ಬಾರ್ದು. ಅದನ್ನ ಯಾವತ್ತೂ ಅವ್ರ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಒಂದಲ್ಲ ಒಂದಿನ ನಿಮ್ಮ ಹತ್ರ ಅದನ್ನ ಸೇಡಾಗಿ ತಿರ್ಸ್ಕೊತಾರೆ. ಅದಕ್ಕೆ ಹೇಳಿದ್ದು, ಯಾವುದೇ ಕಾರಣಕ್ಕೂ ಯಾರನ್ನೂ ನೋಯಿಸ್ಬೇಡಿ. ಯಾರೋ ಕರೆಕ್ಟಾಗಿ ಹೇಳೋರೆ, ವಿಲನ್ ಈಸ್ ನಾಟ್ ಬಾರ್ನ್, ದೇ ಆರ್ ಮೇಡ್ ಅಂತ. ವಿಲನ್ ಹುಟ್ಟಲ್ಲ, ಜಗತ್ತು ಅವ್ರನ್ನ ಕ್ರಿಯೇಟ್ ಮಾಡುತ್ತೆ ಅಂತ. ಆ ಜಗತ್ತಲ್ಲಿ ನೀವು ಕೂಡ ಎದ್ದೀರಾ, ಯೋಚನೆ ಮಾಡಿ. ಅವಳ ಮೇಲಿನ ಪ್ರೀತಿಯಿಂದ ಅವನ್ ಇಡೀ ಜೀವನನೇ ಹಾಳಾದ್ರು ಅವನ್ ಪ್ರೀತಿ ಮಾತ್ರ ಒಂದ್ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಇದನ್ನೇ ಹೇಳೋದು ಹುಚ್ಚ ಪ್ರೀತಿ ಅಂತ. ಪ್ರೀತಿ ಮಾಡ್ಬೇಕು. ಯಾವಾಗ ಪ್ರೀತಿ ಹುಚ್ಚಾಗಿ ಕನ್ವರ್ಟ್ ಆಗುತ್ತೋ ಆ ಮನುಷ್ಯ ಏನ್ ಬೇಕಾದ್ರೂ ಮಾಡ್ತಾನೆ ಅದಕ್ಕೋಸ್ಕರ, ಅದನ್ನ ಪಡೆಯೋಕ್ಕೋಸ್ಕರ. ಅದಕ್ಕೆ ಹೇಳಿದ್ದು, ಒಬ್ಬೊಬ್ಬರಿಗೆ ಪವರ್ ಮೇಲಿರುತ್ತೆ, ಒಬ್ಬರಿಗೆ ದುಡ್ಡು ಮೇಲಿರುತ್ತೆ, ಒಬ್ಬರಿಗೆ ಫ್ಯಾಮಿಲಿ ಮೇಲಿರುತ್ತೆ, ಒಬ್ಬರಿಗೆ ಫ್ರೆಂಡ್ ಮೇಲಿರುತ್ತೆ, ಒಬ್ಬರಿಗೆ ಲವರ್ ಮೇಲಿರುತ್ತೆ. ಡಿಪೆಂಡ್ಸ್. ಲವ್ ಅನ್ನೋದು ಪರ್ಟಿಕ್ಯುಲಿ ಒಂದು ಹುಡುಗ ಹುಡುಗಿ ಮಧ್ಯದಲ್ಲಿ ನಡೆಯೋದೆ ಅಂತನಲ್ಲ, ಅದು ಏನ್ರ ಮೇಲಾದ್ರೂ ಆಗಿರ್ಬೋದು. ಅದನ್ನ ಪಡೆಯೋಕೆ ಮನುಷ್ಯ ಏನೇನೆಲ್ಲ ಮಾಡ್ತಾನೆ ಅನ್ನೋದೇ ಕಾನ್ಸೆಪ್ಟ್. ಗೌರಿ, ಏನ್ ತೋರಿಸ್ತಾವ್ರೆ ಅಂದ್ರೆ ರಾಕ್ಷಸನ್ಗೂ ಮನ್ಸಿರುತ್ತೆ ಅನ್ನೋದು ಇಂಡೈರೆಕ್ಟ್ ಆಗಿ ತೋರಿಸ್ತಾ ಇರೋದು ಒಂದು. ಇನ್ನೊಂದೇನು ಅಂದ್ರೆ ಕೆಲವೊಂದನ್ನು ಪಡಿಬೇಕು ಅಂದ್ರೆ ಕೆಲವೊಂದನ್ನು ಕಳ್ಕೊಳ್ಳೇಬೇಕು. ಆ ಕೆಲವೊಂದು ಕಳ್ಕೊಂಡಾಗ ಯಾಕಾದ್ರು ಮಾಡದ್ನೋ, ಯಾಕಾದ್ರು ಇದ್ರೊಳಗೆ ತಗೊಳಕೊಂಡೋ, ನನ್ನ ಲೈಫ್ ಹಾಳಾಗೋಯ್ತಲ್ಲ ಅಂತ ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ. ಲೈಫ್ ಅನ್ನೋದೇ ಹಂಗೆ, ಒಂದು ಬೇಕು ಅಂದ್ರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು. ಏನು ಮಾಡೋಕ್ಕಲ್ಲ. ಇಟ್ಸ್ ಕಾಲ್ಡ್ ಬ್ಯಾಲೆನ್ಸ್. ಲೈಫಲ್ಲಿ ಒಂದು ಬೇಕು ಅಂದ್ರೆ ಇನ್ನೊಂದು ಹೋಗ್ಲೇಬೇಕು. ಯಾಕಂದ್ರೆ ಇದು ತಕ್ಕಡಿ ತರ ಲೈಫು, ಅಪ್ ಅಂಡ್ ಡೌನ್ ಇರಲೇಬೇಕು. ಅವಾಗಲೇನೆ ಲೈಫ್ ಅನ್ನೋದು ಮುಂದೆ ಹೋಗೋ ಸೈಕಲ್ ತರ. ನಾನಿನ್ ದೇಹಕ್ಕೆ ಆಸೆ ಪಟ್ಟಿದ್ದರೆ ಯಾವತ್ತೂ ಏನೂ ಮಾಡ್ಬಿಡ್ತಿದ್ದೆ. ಆದ್ರೆ ನನಗೆ ಬೇಕಾಗಿರೋದು ನಿನ್ ಪ್ರೀತಿ ಮಧು, ನಿನ್ ಹೃದಯ ಬೇಕು ನನಗೆ. ಡೈಲಾಗ್ ಹೇಳ್ತಾನಲ್ಲ ಹೀರೋ, ಇದು ಲಾಸ್ಟ್ ಎಂಡಿಂಗ್ ಅಲ್ಲಿ ತುಂಬಾ ಸಿಗ್ನಿಫಿಕೆನ್ಸ್ ಪ್ಲೇ ಆಗುತ್ತೆ. ಏನಕ್ಕೆ ಅನ್ನೋದು ಎಂಡಿಂಗ್ ಅಲ್ಲಿ ಗೊತ್ತಾಗುತ್ತೆ. ನಿನ್ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರ ಜೀವನ ಹಾಳಾದ್ರೂ ಪರವಾಗಿಲ್ಲ, ನೀನು ನಿನ್ ಫ್ಯಾಮಿಲಿ ಮಾತ್ರ ಚೆನ್ನಾಗಿದ್ರೆ ಸಾಕು ಅಂತಾನ. ಅಗೇನ್ ಸೇಮ್ ಕ್ವಶನ್. ಈಗ ನೀವು ನಿಮ್ ಫ್ಯಾಮಿಲಿನ ಉಳ್ಸಕ್ ಹೋದ್ರೆ ಇನ್ನೊಬ್ಬನ ಫ್ಯಾಮಿಲಿ ಹಾಳಾಗುತ್ತೆ, ಇನ್ನೊಬ್ಬರ ಫ್ಯಾಮಿಲಿ ಉಳ್ಸಕ್ ಹೋದ್ರೆ ನಿಮ್ ಫ್ಯಾಮಿಲಿ ಹಾಳಾಗುತ್ತೆ. ಸೊ ಅದೇ ಇದೊಂಥರ ಯಾವ ತರ ಕ್ವಶನ್ ಅಂದ್ರೆ, ನೀನ್ ಯಾವ್ದೇ ಚೂಸ್ ಮಾಡಿದ್ರು ಆನ್ಸರ್ ನೆಗೆಟಿವ್ ಬರೋದು. ಸೊ ಏನ್ ಮಾಡ್ತೀಯ ಅನ್ನೋದು ನಿಮಗ್ ಬಿಟ್ಟಿದ್ದು. ಅದಕ್ಕೋಸ್ಕರನೇ ಅವ್ರು ಉಪೇಂದ್ರ ಈ ತರ ಕ್ವಶನ್ ಬಿಟ್ಟಿರೋದು ನಿಮ್ಗೆ. ನೀವೇನ್ ಯೋಚನೆ ಮಾಡ್ತೀರಾ, ನೀವೇನ್ ಚೂಸ್ ಮಾಡ್ತೀರಾ ಅಂತ. ಸತ್ಯ ನೋಡ್ಬೇಕು, ಹಳೆ ಸತ್ಯ ಬೇಕು. ಸತ್ಯ ಮೊದಲಿನ ತರ ಆಗ್ಬೇಕು. ಈ ಕತ್ಲೆ ಜೀವನದಿಂದ ನೀನ್ ಹೊರಗೆ ಬರ್ಬೇಕು. ಸತ್ಯ. ಮನುಷ್ಯ ಯಾವಾಗ ಅವ್ನು ಇಷ್ಟಪಟ್ಟಿದ ವಸ್ತುನ ತ್ಯಾಗ ಮಾಡ್ತಾನೋ ಅದೇ ಅವನು ಹುಡ್ಕೊಂಡ್ಬಿಡುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಅಂದ್ರೆ ಕಂಪ್ಲೀಟ್ ಆಗಿ ತ್ಯಾಗ ಮಾಡ್ಬೇಕು. ಅದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟೇ ಬರಬಾರ್ದು. ಅವಾಗ ಅದೇ ನೀನು ಹುಡ್ಕೊಂಡ್ಬಿಡುತ್ತೆ. ಇದೇನೋ ಒಂದು ಗೊತ್ತಿಲ್ಲ ಸಿಗ್ನಿಫಿಕೆನ್ಸೋ ಅಥವಾ ಏನೋ ಲೈಫಲ್ಲಿ ನಡೆಯೋದು. ನೀವು ಯಾವಾಗ ಅದ್ರ ಮೇಲೆ ಇಂಟ್ರೆಸ್ಟ್ ಕಳ್ಕೊತಿರೋ ಅವಾಗ ಅದೇ ನಿಮ್ಮನ್ನು ಹುಡ್ಕೊಂಡ್ಬಿಡುತ್ತೆ. ನೀವು ಅನ್ಕೋತೀರಾ, ನನಗೆ ಇಂಟ್ರೆಸ್ಟ್ ಇದ್ದಾಗ ಸಿಕ್ಬಾರ್ದೈತೆ, ಈಗ ಇಟ್ಕೊಂಡು ನಾನು ಏನ್ ಮಾಡ್ಲಿ ಇದನ್ನ. ಇದು ದೇವ್ರು ಒಂಥರ ಮನುಷ್ಯನ್ಗೆ ಆಟ ಆಡಿಸ್ತಾನೆ. ಅದೇನು ಅಂತ ಗೊತ್ತಿಲ್ಲ, ಬೇಕು ಬೇಕು ಅಂತ ಓಡ್ತೀವಿ. ಇನ್ನೇ ಸಿಕ್ತು ಅನ್ಕೊಳ್ಳೋ ಟೈಮಲ್ಲಿ ಬಿಟ್ಟು ಹೋಗ್ಬಿಡುತ್ತೆ. ನಾವು ಹೋಗಕ್ಕೆ ಮನೆಗೆ ವಾಪಸ್ ಬರ್ತೀವಿ, ಇನ್ನು ಆಗಲ್ಲ ನನ್ನ ಕೈಲಿ ಅಂತ. ಅವಾಗ ಬಂದು ಹಿಡ್ಕೊತದೆ, ಬಾ ನನ್ನ ಜೊತೆ ಹೋಗೋಣ ಅಂತ. ಏನಿದು ನಂಗೆ ಅರ್ಥ ಆಗ್ಲಿಲ್ಲ. ಅದೇ ಹೇಳಿದ್ದು, ದೇವರು ಯಾವ ಬೇಕಾದ್ರೆ ಹೆಂಗ್ ಬೇಕಾದ್ರೂ ಪ್ಲೇಟ್ನ ದಬಾಕ್ಬಿಡ್ತಾನೆ.
ಈ ಪಿಕ್ಚರ್ ಇಂದ ನಿಮ್ಗೆ ಏನ್ ಅರ್ಥ ಆಯ್ತು? ಹುಚ್ಚ ಪ್ರೀತಿ ಮಾಡಬಾರ್ದು, ಪ್ರೀತಿ ಮಾಡಬೇಕು, ಹುಚ್ಚ ಪ್ರೀತಿ ಮಾಡಬಾರ್ದು. ಒಂದು ರೆಸ್ಪಾನ್ಸಿಬಿಲಿಟಿ ಮತ್ತೆ ಕರ್ತವ್ಯ ಅಂತ ಬಂದಾಗ ಯಾವ್ದಾದ್ರು ಒಂದನ್ನ ನಾವು ಚೂಸ್ ಮಾಡ್ಕೋಬೇಕು ಲೈಫ್ ಅಲ್ಲಿ. ಅದು ಡಿಪೆಂಡಿಂಗ್ ಆನ್ ದ ಸಿಚುಯೇಷನ್. ಈಗ ಯಾವ್ದಾದ್ರು ಸಿಚುಯೇಷನ್ ಕರ್ತವ್ಯನೇ ಇಂಪಾರ್ಟೆಂಟ್ ಅಂತ ಅಂದಾಗ ಕರ್ತವ್ಯ ಮಾಡಬೇಕು. ಟೈಮಿಂಗ್ ನೋಡ್ಕೋಬೇಕು, ಯಾವ ಟೈಮಲ್ಲಿ ಇದೀವಿ, ಯಾವ ತರ ಸಿಚುಯೇಷನ್ ಇದೆ, ಅದ್ರ ಮೇಲ್ಗಡೆ ನಾವು ನಮ್ಮ ಡಿಸಿಷನ್ ನ ತಗೋಬೇಕು. ಯಾಕಂದ್ರೆ ನಾವು ರಾಂಗ್ ಡಿಸಿಷನ್ ತಗೊಂಡ್ರೆ ಅದರಿಂದ ರಾಂಗ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ ಲೈಫ್ ಅಲ್ಲಿ. ಸೊ ದಟ್ಸ್ ಹೌ ಇಟ್ ಈಸ್. ಸೊ ಎಲ್ಲರೂ ಕೆಟ್ಟವರಲ್ಲ, ಅವರಲ್ಲೂ ಒಳ್ಳೆತನ ಅನ್ನೋದಿರುತ್ತೆ. ಎಲ್ಲ ಒಳ್ಳೆಯವರು ಒಳ್ಳೆಯವರಲ್ಲ, ಅವರಲ್ಲೂ ಕೆಟ್ಟತನ ಇರುತ್ತೆ. ಸೊ ಇನ್ ದಿ ಎಂಡ್ ದಿಸ್ ಈಸ್ ಓಮ್ ಫಾರ್ ಮೀ. ಐ ಎಂಜಾಯ್ಡ್ ದ ಹೋಲ್ ಥಿಂಗ್. ನಿಮ್ಗಿದು ಎಂಜಾಯ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಪ್ಲೀಸ್ ಡು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್.